ಎಲ್ಲಿ ಹೋದ ಇವನು? ಅಚ್ಚು, ಅದ್ಗೆ ಏನಾಯ್ತು? ಯಾಕೊಂಥರ ಟೆನ್ಷನ್ ಅಲ್ಲಿದೀಯಾ? ಯಾರಿಗೆ ಫೋನ್ ಮಾಡ್ತಾ ಇದ್ದೆ? ಅದು ಅದ್ಗೆ ಶಂಕ್ರುಗ್ ಫೋನ್ ಮಾಡ್ತಾ ಇದ್ದೀನಿ. ಮಂಡಿ ಸಾಹುಕಾರ ಹತ್ರ ಕಳ್ಸಿದ್ದೆ. ಅಲ್ಲೇನೋ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಆಗಿದ್ಯಂತೆ. ಈಗಾಗ್ಲೇ GST ಕಟ್ಬಿಟ್ಟಿದ್ದೀವಿ ಅದ್ಗೆ. ಬಿಲ್ ಅಮೌಂಟ್ ಅಲ್ಲಿ ಏನೋ ಡಿಫ್ರೆನ್ಸ್ ಬರ್ತಿದ್ಯಂತೆ. ಅದನ್ ಕೇಳೋದಿಕ್ಕೆ ಶಂಕ್ರುನ್ ಕಳ್ಸಿದ್ದೆ. ಇವನು ಫೋನ್ ಮಾಡಿಲ್ಲ, ಅವರು ಫೋನ್ ಮಾಡಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಟೆನ್ಷನ್ ಅಷ್ಟೇ ಅದ್ಗೆ. ಅಚ್ಚು, ನಿಮ್ಮಣ್ಣ ಅವಾಗವಾಗ ಫೀಲ್ ಮಾಡೋದು ಸರಿಯಾಗಿದೆ. ಎಷ್ಟು ಬೇಗ ನೀನೆಲ್ಲ ವ್ಯವಹಾರ ಕಲ್ತ್ಕೊಂಡ್ಬಿಟ್ಟೆ ಅಲ್ಲ? ಅವ್ರ ಮಾತ್ಗೂ ಹೇಳ್ತಿರ್ತಾರೆ, ನನ್ ತಂಗಿ ರಾಜ್ಯಭಾರ ಮಾಡಕ್ ಹುಟ್ಟಿದವಳು ಅವಳನ್ನೇ ಕೂಡ ಹಾಕ್ಬಿಟ್ಟೆ ಅಂತ. ಕೊರಗ್ತಾನೆ ಇರ್ತಾರೆ. ನೀವ್ ಸರಿಯಾಗಿ ಹೇಳಿದ್ರಿ. ನಮ್ಮಣ್ಣ ಈಗ ಮಾತ್ರ ಅಲ್ಲ, ಚಿಕ್ಕ ವಯಸ್ಸಿಂದನೂ ಒಂದ್ ದೃಷ್ಟಿಲಿ ನಾನ್ ರಾಣಿನೇ. ಹೌದು, ರಾಣಿನೇ. ಇಲ್ಲ ಅಂದವ್ರು ಯಾರು? ಅಣ್ಣ, ನೀನ್ ಹೋಚಂದಲ್ಲಿ ಏನಾದ್ರೂ ಹೊಗಳಬಟ್ಟ ಆಗಿದ್ದ? ಹೌದು ಕಣಮ್ಮ. ಅವಾಗ್ಲೂ ನಮ್ ರಾಜ್ಯಕ್ಕೆ ರಾಣಿ ಯಾರು ಗೊತ್ತಾ? ಯಾರು? ನೀನೇ ಕಣಮ್ಮ. ಹೆಲೋ ವೀರಣ್ಣ ಅವ್ರೆ, ತುಂಬಾ ಮಾತಾಡ್ಬೇಡಿ, ಐಸೆಲ್ಲ ಇಡಬೇಡಿ. ಈಗ ನೀವು ಬಂದಿದ್ ಕಾರಣ ಏನು ಅಂತ ಹೇಳಿ. ಅಲ್ಲಮ್ಮ, ಅದು ಏನೂ ಇಲ್ಲ ಕಣಮ್ಮ. ಅಚ್ಚು, ಮನೆಯಲ್ಲಿ ಕೂತ್ ಬೇಜಾರಾಗ್ತಿತ್ತಲ್ಲ, ಅದಕ್ಕೆ ತೋಟದ ಕಡೆ ಸುತ್ತಾಡ್ಕೊಂಡು ನಿಮ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಆ ಸೀನಣ್ಣನ ಅಂಗಡಿ ಹತ್ರ ಹೋಗಿ ಟೀ ಕುಡ್ಕೊಂಡ್ ಬರ್ಬೇಕು. ಅದೇ ಅವ್ರ ಜೊತೆಲಿ ಅಲ್ಲಿ ಸಿಗೋ ಚಕ್ಲಿನೂ ತಿನ್ಬೇಕಲ್ಲ. ಆಹಾ ಆಹಾ, ನಾನ್ ಸುಮ್ನೆ ಹೇಳ್ತೀನ ನಮ್ಮಮ್ಮ ಅಂತ. ನನ್ನ ಮನ್ಸಲ್ಲಿರೋ ಪ್ರತಿಯೊಂದು ಭಾವನೆನೂ ಬಿಚ್ಚಿ ಬಿಚ್ಚಿ ಹೇಳ್ಬಿಟ್ಟೆ ನೋಡಮ್ಮ ನೀನು. ಹೌದು, ನಿನ್ ಮನ್ಸಲ್ಲಿರೋದಲ್ಲ ನಾನ್ ಬಿಚ್ಚಿ ಬಿಚ್ಚಿ ಹೇಳ್ದೆ. ಆದ್ರೆ ನಿನ್ ಒಳಗಿರೋ ಹೃದಯನ ಡಾಕ್ಟ್ರು ಬಿಚ್ಚಿದಾರೆ, ಅದ್ ಜ್ಞಾಪಕ ಇರ್ಲಿ. ಚಕ್ಲಿ ಗಿಕ್ಲಿ ಎಲ್ಲ ತಿನ್ಬಾರ್ದು. ಅಲ್ಲಮ್ಮ, ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ. ನೀನೇ ಆ ಚಕ್ಲಿ ಆಸೆ ಎಲ್ಲ ತೋರಿಸ್ಬಿಟ್ಟು ಬೇಜಾರಾಗುತ್ತೆ ಕಣಮ್ಮ ಮನೆಯಲ್ಲಿ. ಹಲೋ, ಅದಕ್ಕೆ ತಾನೇ ಶಂಕ್ರುಗೆಲ್ಲ ಹೇಳಿದ್ದೀನಿ ನಾನು. ಅವ್ನ್ ನೋಡ್ಕೊಳ್ತಾನೆ ಬಿಡು. ಹಾಸ್ಪಿಟ್ಲಿಗೆ ಹೋಗ್ಬೇಕು ಮರ್ತ್ಬಿಟ್ಟಿ ಅದು. ಅಲ್ಲ ಡಾಕ್ಟರ್ ಅಣ್ಣ, ಸುಮ್ನೆ ಯಾಕೆ ಹೇಳ್ತಾರಣ್ಣ ಅವರು? ಆಗಿರೋದು ಹಾರ್ಟ್ ಆಪರೇಷನ್. ಹುಷಾರಾಗಿ ನೋಡ್ಕೋಬೇಕಲ್ವಾ? ನೀನ್ ಚೆನ್ನಾಗಿದ್ರೆ ತಾನೆ ನಾವೆಲ್ಲರೂ ಚೆನ್ನಾಗಿರೋದು ಅಣ್ಣ. ಡಾಕ್ಟರ್ ಜಯಂತು ಅವನ್ ಹೇಳ್ತಾನೆ ಅಂತ ನಾವು ಆಸ್ಪತ್ರೆಗೆ ಹೋಗ್ಬೇಕಾ? ಹೌದು, ಅದೇ ಆಸ್ಪತ್ರೆಗೆ. ಹೌದು, ಅಲ್ಲಿಗೆ ಹೋಗ್ಬೇಕು. ನೀನೇ ಬರ್ಬೇಕು. ನೀನ್ ತಾನೇ ಪೇಷಂಟು, ಬರ್ಬೇಕು ತಾನೆ. ಹೋಗಿ ರೆಡಿಯಾಗಿ ಹೋಗು. ಸರಿ ಅದ್ಗೆ ಹೋಗಿ, ಅದ್ಗೆ ರೆಡಿ ಮಾಡಿಸಿ. ಅವನ ಹಾಸ್ಪಿಟ್ಲಿಗೆ ಹೋಗೋಣ. ಹೋಗಿ ಅದ್ಗೆ. ಎಲ್ಲಿ ಹೋದ ಇವನು? ಒಂದ್ ಫೋನ್ ಆದ್ರೂ ಮಾಡಿ ಹೇಳ್ಬೋದಿತ್ತು ತಾನೆ. ಬರ್ಲಿ ಇವತ್ತು ಅವನ್ಗಿದೆ. ವಿಕಾಸ್, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಏನಾದರೂ ಮಾತಾಡು. ಏನು ಅಂತ ಹೇಳಿ ಚಿನ್ನು? ನನ್ನ ಮಗುನ ನಾನೇ ಕೊಂದ್ಬಿಟ್ಟೆ ಅಂತ ನನ್ನ ಮೇಲೆ ಅಪವಾದ ಹಾಕ್ಬಿಟ್ಲು ಆ ಮಂತ್ರ ಅಂತ ಹೇಳ? ಅವಳು ಮಾತನ್ನ ನನ್ನ ಹೆಂಡ್ತಿ, ನಮ್ಮ ಅತ್ತೆ, ನಮ್ಮ ಭಾವಂದ್ರೆಲ್ಲ ನಂಬಿಟ್ರು ಅಂತ ಹೇಳ? ನಾನೇನು ಮಾಡಿಲ್ಲ ಅಂತ ಹೇಳಕ್ಕೆ ನನ್ನ ಹತ್ರ ಯಾವ ಸಾಕ್ಷಿಗಳು ಇಲ್ಲ ಚಿನ್ನು. ಆದ್ರೆ ಆ ಮಂತ್ರ ಎಷ್ಟು ದೊಡ್ಡ ಫ್ರಾಡು ಅಂತ ನಿಂಗೇನಾದ್ರೂ ಗೊತ್ತಾ? ಇಷ್ಟೆಲ್ಲ ನಡೀತಾ ಇರೋದಕ್ಕೆ ನಾನೇ ಕಾರಣ ಚಿನ್ನು. ನಾನು ಮಾಡಿರೋ ಪಾಪಕ್ಕೆ ನನಗೆ ಈ ಶಿಕ್ಷೆ ಸಿಗ್ತಾ ಇರೋದು. ಏನು ಹೇಳ್ತಿದೀಯ ವಿಕಾಸ್ ನೀನು? ನೀನೇನಂತ ಮಾಡಬಾರ್ದು ಕೆಲಸ ಮಾಡಿದೀಯಾ? ಹೌದು ಚಿನ್ನು, ಶಾಂತಿ ಅವರಿದ್ದಾಗ ನಾನು ಮಾಡಿದ ತಪ್ಪಿಗೆ ಬೈದು ಬುದ್ಧಿ ಹೇಳಿ ನನ್ನನ್ನು ಕ್ಷಮಿಸ್ಬಿಟ್ರು. ಆದ್ರೆ ನಾನು ಶಾಂತಿ ಅವ್ರನ್ನ ಅವತ್ತು ಅಪಾಯಕ್ಕೆ ಸಿಕ್ಕಾಕ್ಸ್ಬಿಟ್ಟೆ. ಅಂತ ದೇವತೆಗೆ ನಾನು ಮಾಡಿರೋ ದ್ರೋಹಕ್ಕೆ ನೋಡ್ದ ಚಿನ್ನು, ಆ ದೇವರು ನನಗೆ ಎಂತ ಶಿಕ್ಷೆ ಕೊಟ್ಟ ಅಂತ. ಇನ್ನೂ ಕಣ್ಣೇ ಬಿಡಿದ್ರು ನನ್ನ ಮಗು ಕಣ್ ಮುಚ್ಕೊಂಡ್ಬಿಡ್ತು ಚಿನ್ನು. ಇವತ್ತು ಅನಾಥನಾಗಿ ನಾನು ಒಬ್ಬನೇ ನಿಂತಿದ್ದೀನಿ. ನನ್ನ ಹೆಂಡತಿ ನನ್ನ ಬಿಟ್ಬಿಟ್ಲು ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಇನ್ನು ಅವಳು ನನ್ನ ಕಡೆ ತಿರುಗು ನೋಡಲ್ಲ ಚಿನ್ನು. ನಾನ್ ಜನ್ಮ ಕೊಟ್ಟ ಮಗುನ ನಾನೇ ಕೊಂದೆ ಅನ್ನೋ ಅಪವಾದ ಇದೆಯಲ್ಲ, ಅದರಲ್ಲೂ ತಾಯಿ ಹೊಟ್ಟೆಲಿರುವಾಗ, ಆ ಅಪವಾದ ಈ ಭೂಮಿ ಮೇಲೆ ಯಾವ ತಂದೆಗೂ ಬರಬಾರ್ದು ಚಿನ್ನು. ನೋಡು ವಿಕಾಸ್, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನನಗೆ ಒಂದು ವಿಷಯ ಗೊತ್ತಾಗ್ತಾ ಇಲ್ಲ. ಆ ಮಂತ್ರ ಯಾಕೆ ನಿನ್ನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದಾಳೆ? ಅಲ್ಲ, ನಾನು ಯಾಕೆ ಈ ಥರ ಕೇಳ್ತಾ ಇದ್ದೀನಿ ಅಂದರೆ, ಒಬ್ಬ ವ್ಯಕ್ತಿಗೆ ಈ ಥರ ಅವಮಾನ ಮಾಡಬೇಕು, ಅವನ ಜೀವನನೇ ಹಾಳು ಮಾಡಬೇಕು ಅಂತಂದರೆ
ಅವನಿಂದ ಏನಾದರೂ ಒಂದು ನಡಿಬಾರ್ದು ಏನೋ ನಡೆದಿರ್ಬೇಕಲ್ವಾ? ಇಲ್ಲ ಅಂದ್ರೆ ಯಾರಿಗೂ ಗೊತ್ತಿಲ್ದಿರೋ ಒಂದು ರಹಸ್ಯ ಆ ವ್ಯಕ್ತಿಗೆ ಗೊತ್ತಿರ್ಬೋದು ಅಲ್ವಾ? ಹೌದು ಚಿನ್ನು, ಮಂತ್ರನ್ ಬೇಕಾದ್ರೆ ಒಂದ್ ವೇಳೆ ಕ್ಷಮಿಸ್ಬಿಡ್ಬೋದು. ಯಾಕೆಂದ್ರೆ ಅವಳು ಒಂಟಿ ಹೆಣ್ಣು, ಅನಾಥೆ. ಅದಕ್ಕೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಯಾವ ಶ್ರೀಮಂತರ ಜೊತೆ ಬೇಕಾದ್ರೂ ಸ್ನೇಹ ಸಂಬಂಧ ಮಾಡ್ತಾಳೆ. ಆದ್ರೆ ನಮ್ ಭಾವ ಇದಾನಲ್ಲ ಸುಶಾಂತು, ಅವನಷ್ಟು ನೀಚ ಇನ್ನೊಬ್ಬ ಇಲ್ಲ. ನಾನು ನನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ನನ್ನ ಮೇಲೆ ಕೈ ಮಾಡಕ್ ಬಂದ ಅವನು. ಅವನಿಗೇನ್ ಯೋಗ್ಯತೆ ಇದೆ ಅವನಿಗೆ? ನಮ್ ಸಿದ್ಧಾರ್ಥ ಬಾಬಾ ಡೇಟ್ ಹೊಡೆದಿದ್ರೆ ತಲೆ ತಗ್ಸಿ ತಗೋತಿದ್ದೆ, ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತಿದ್ದೆ. ಅಲ್ಲ ವಿಕಾಸ್, ಸುಶಾಂತ್ ಅವ್ರ ಮೇಲೆ ನಿನಗ್ಯಾಕೆ ಇಷ್ಟೊಂದು ಕೋಪ? ಅಲ್ಲ, ಅಂಥದ್ದೇನು ಮಾಡಿದ್ದಾರೆ ಅವರು? ಏಯ್ ಚಿನ್ನು, ಅವನು ಎಂತ ಪೊರ್ಕಿ ಅಂತ ಗೊತ್ತಾ ನಿನ್ಗೆ? ಈಗ ಹೇಳು ಚಿನ್ನು, ಶಾಂತಿ ಅವ್ರಿಗೆ ಅವನು ಮಾಡಿದ್ದೇನು? ಅವನು ಕೂಡ ದ್ರೋಹ ತಾನೇ ಮಾಡಿರೋದು. ಶಾಂತಿ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಸುತ್ತ ಮಂತ್ರ ಅನ್ನೋ ಜೇಡರ ಬಲೆ ಹೆಣದ, ಅವ್ರು ಕಟ್ಟಿರೋ ಶಾಂತಿ ನಿವಾಸ ಅನ್ನೋ ಪ್ರೀತಿ ತುಂಬಿದ ಕೋಟೆಗೆ ಹಿಂದೆ ಸ್ಕೆಚ್ ಹಾಕಿ ಕನ್ನ ಹಾಕ್ತ. ಅಲ್ಲ, ಸುಶಾಂತ್ ಅವರು ಹಾಗೆಲ್ಲ ಮಾಡಿದ್ರ? ಹಾ ಚಿನ್ನು, ಈಗ ಮಂತ್ರ ಯಾರು? ಅವಳು ಎಲ್ಲಿಂದ ಬಂದವಳು? ಯಾರಿಗಾದ್ರೂ ಅವಳ ಬಗ್ಗೆ ಹಿನ್ನೆಲೆ ಗೊತ್ತಿದ್ಯಾ? ಅವಳು ಸಿಕ್ಕಿದ ತಕ್ಷಣ ಸುಶಾಂತ್ ಆಫೀಸ್ ಒಳಗಡೆ ಸೇರಿಸ್ಕೊಂಡ. ಆಮೇಲೆ ಮನೆ ಒಳಗೆ ಕರ್ಕೊಂಡ. ರಾಘವ್ಗೆ ಟ್ಯೂಷನ್ ಟೀಚರ್ ಅಂತ ಶಾಂತಿ ಅವ್ರನ್ನ ನಂಬಿಸ್ದ. ಮನೇಲಿ ನಡೆಯೋ ಪ್ರತಿ ಫಂಕ್ಷನ್ಗೂ ಅವಳು ಬರ್ತಾ ಇದ್ಲು. ಶಾಂತಿ ಅವ್ರಿಗೆ ಗೊತ್ತಿಲ್ಲದೆ ಆ ಮಂತ್ರನ್ ಜೊತೆ ಚಕ್ಕಂದಾಡಕ್ ಶುರು ಮಾಡ್ದ. ಹೀಗೆ ಯೋಚನೆ ಮಾಡು, ಯಾವನಾದ್ರೂ ತನ್ನ ವೆಡ್ಡಿಂಗ್ ಆನಿವರ್ಸರಿಗೆ ಸೆಟಪ್ನ ಕರ್ಕೊಂಬರ್ತಾನ? ಕರ್ಕೊಂಬಂದಲ್ಲ ಸುಶಾಂತ್. ರಾಜಾರೋಷವಾಗಿ ಯಾರು ಏನು ಮಾಡಕ್ಕಾಗ್ಲಿಲ್ಲ. ಶಾಂತಿ ಮುಂದೆನೆ ಬರ್ಡೇ ಅಂತ ಕೇಕ್ ತಿನ್ನಿಸ್ದ. ಕೇಕ್ ಅವಳು ತಿನ್ಸಿ ಎಲ್ರ ಕಣ್ಣಿಗೂ ಮಣ್ಣೆರ್ದ. ಚಿನ್ನು, ಆ ರೆಸಾರ್ಟ್ ಅಲ್ಲಿ ಅವ್ರಿಬ್ರು ಏನೇನು ಆಟ ಆಡ್ದು ಅಂತ ನಿಂಗೆ ಗೊತ್ತಾ? ಆ ಸುಶಾಂತ್ ಬಾಬಾ ಇದ್ದಾನಲ್ಲ, ಅವನು ಅಯೋಗ್ಯ. ಶಾಂತಿ ಅವ್ರ ಮುಂದೆ ಅವನು ಎಷ್ಟು ಆಕ್ಟಿಂಗ್ ಮಾಡ್ತಾನೆ ಗೊತ್ತಾ? ಅವನು ಅಯೋಗ್ಯ ಅಲ್ಲದೆ ಇಷ್ಟೆಲ್ಲ ಮಾಡಕ್ ಸಾಧ್ಯನಾ? ನೀನು ಹೇಳ್ತಾ ಇರೋದು ನಿಜಾನೇ. ನಾವೆಲ್ಲ ಅಂದ್ಕೊಂಡಂಗೆ ಸುಶಾಂತ್ ಅವರು ಒಳ್ಳೆಯವರಲ್ಲ ಅಂತ ನನಗೆ ಇವಾಗ ಅನಿಸ್ತಾ ಇದೆ. ಅದು ಸರಿ, ನಡಿಬಾರ್ದೇನೋ ನಡೆದೋಯ್ತು. ಇವಾಗ ಮುಂದೆ ಏನು ಮಾಡಬೇಕು ಅಂತಿದೀಯಾ? ಹೇಳಲ್ಲ ಚಿನ್ನು, ಮಾಡಿ ತೋರಿಸ್ತೀನಿ. ನನ್ನ ವಿಷಯನ ಕಂಡಿಡ್ದವ್ರು ಯಾರಾದ್ರೂ ಭೂಮಿ ಮೇಲಿರೋದಕ್ಕೆ ಸಾಧ್ಯನಾ? ಮಂತ್ರನ್ ಬಗ್ಗೆ ತಿಳ್ಕೊಂಡವ್ರು ಒಂದು ಮಂತ್ರನ್ ಫ್ರೆಂಡ್ ಆಗಿರ್ಬೇಕು, ಇಲ್ವಾ? ಅವರು ಇರ್ಲೇಬಾರ್ದು.